ಐ ಮೀನ್ ಕ್ರೈಸ್ಟ್. ಸೊ ಅಥವಾ ಕ್ರಿಸ್ತನಲ್ಲಿ ನನ್ನ ಗುರುತು ಏನು, ವಾಟ್ ಈಸ್ ಮೈ ಐಡೆಂಟಿಫಿಕೇಶನ್, ಕ್ರಿಸ್ತನಲ್ಲಿ ನನಗಿರುವಂಥ ಒಂದು ಗುರುತು ಏನಾಗಿದೆ, ಕ್ರಿಸ್ತನ ನನ್ನ ಬಗ್ಗೆ ಏನಂತ ತಿಳಿಸ್ತಾನೆ, ಅಥವಾ ನಾನು ಯಾರು ಎಂಬುದನ್ನು ಸತ್ಯವೇದವು ನಮಗೆ ತಿಳಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ಸೊ ನಾನು ಕಳೆದ ಭಾನುವಾರದಲ್ಲಿ ನಾವು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದಾಗಿ ನೋಡಿದ್ವಿ. ಇವತ್ತು ಮುಂದುವರಿಸಿ ನಾವು ನೋಡಲಿಕ್ಕೆ ಹೋಗುವಂಥದ್ದಾಗಿ ನಾವು ಕಾಣಲ್ಪಡೋಣ. ನಾವು ಫಿಲಿಪ್ಪಿ ಬರೆದ ಪತ್ರಿಕೆ ಅದರಲ್ಲಿ 4ನೇ ಅಧ್ಯಾಯ 13ನೇ ವಚನವನ್ನು ತೆಗೆದುಕೊಳ್ಳೋಣ. ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರಲ್ಲಿ 13ನೇ ವಚನವನ್ನು ಓದಿಕೊಳ್ಳುವ. ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ನಾನು ಶಕ್ತನಾಗಿದ್ದೇನೆ ಎಂಬುದಾಗಿ. ಅಂದರೆ ಕ್ರಿಸ್ತನಲ್ಲಿ ತಾನು ಯಾರಾಗಿದ್ದೇನೆ ಎಂಬುದಾಗಿ ಪೌಲನು ಗುರುತಿಸಿಕೊಳ್ಳೋದೇನೆಂದರೆ, ನಾನು ವೀಕ್ ಆದವನಲ್ಲ ಅಥವಾ ನಾನು ಕೆಲಸಕ್ಕೆ ಬಾರದವನಲ್ಲ, ನಾನೇನಾಗಿದ್ದೇನೆ, ಶಕ್ತನಾಗಿದ್ದೇನೆ. ಸೊ ದೇವರ ವಾಕ್ಯ ಹೇಳುತ್ತದೆ, ನೀವು ಯಾರು ವೀಕ್ ಆದವರಲ್ಲ ಅಥವಾ ನೀವು ಯಾರು ನಮ್ಮ ಕೈಲಿ ಆಗಲ್ಲ ಅಂತ ಹೇಳಲಿಕ್ಕೆ ಆಗದವರಲ್ಲ. ಬೈಬಲ್ ಹೇಳ್ತದೆ, ನೀವು ಶಕ್ತರು. ಏನಾಗಿದ್ದೀರಿ, ನೀವು ಶಕ್ತರಾಗಿದ್ದೀರಿ ಎಂಬುದಾಗಿ ಸತ್ಯವೇ ಹೇಳುವುದಾಗದೆ, ಕ್ರಿಸ್ತನಲ್ಲಿ ನನ್ನನ್ನು ಬಲಪಡಿಸುವಾತನಿದ್ದುಕೊಂಡು ಎಲ್ಲಕ್ಕೂ ಅಥವಾ ಎಲ್ಲವನ್ನು ಮಾಡಲಿಕ್ಕೆ ಕರ್ತನು ನನ್ನನ್ನು ಶಕ್ತನಾಗಿ ಮಾಡಿದ್ದಾನೆ. ಅದಕ್ಕಾಗಿ ನನ್ನ ಕೈಲಾಗಲ್ಲ, ಅದು ಆಗುತ್ತೋ ಇಲ್ಲವೋ ಗೊತ್ತಾಗಲ್ಲ ಎಂಬುದಾಗಿ ಯೋಚಿಸುವರಾಗಿ ಇರದಂತೆ ನಾವು ಯಾವಾಗಲೂ ತಿಳುಕೊಳ್ಳಬೇಕಾದಂಥ ಸತ್ಯ ಏನೆಂದರೆ, ನಾನು ವೀಕ್ ಆದವನಲ್ಲ, ನಾನು ಶಕ್ತನಾಗಿದ್ದೇನೆ. ನನ್ನ ಕೈಲೇ ಆಗಲ್ಲ ಎಂಬುದಾಗೆಲ್ಲ ನನ್ನನ್ನು ಬಲಪಡಿಸುವಾತನು ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದಾವೀದನು ಹೇಳ್ತಾನೆ, ನನ್ನ ದೇವರ ಸಹಾಯದಿಂದ ನಾನು ಪೌಳಿ ಗೋಡೆಯನ್ನು ಆರುವೆನು. ನನ್ನ ದೇವರ ಶಕ್ತಿಯಿಂದ ಅಥವಾ ದೇವರ ಬಲದಿಂದ ನಾನು ಸೈನ್ಯಗಳ ಮೇಲೆ ಬೀಳುತ್ತೇನೆ ಎಂಬುದಾಗಿ ಹೇಳುವಂಥವನಾಗಿದ್ದೇನೆ. ಈ ಬೆಳಗಿನ ವೇಳೆಯಲ್ಲಿ ನಿಮ್ಮ ಮುಂದೆ ಯಾವುದೆಲ್ಲ ಕಠಿಣವಾದದ್ದು, ನಿಮ್ಮ ಮುಂದೆ ಯಾವುದೆಲ್ಲ ದಾಟಲಾರದಂಥ ಸಮಸ್ಯೆಗಳು ಅಥವಾ ಹತ್ತಲಾರದಂಥ ಬೆಟ್ಟದಂಥ ರೀತಿಯಲ್ಲಿರುವಂಥ ಕಷ್ಟಗಳು ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಇರುವುದಾದರೆ ಅದು ನೋಡಿ ನೀವು ಭಯಪಟ್ಟು ಹಿಂಜರಿದು ಹೋಗತಕ್ಕವರಾಗಿ ಅಲ್ಲ, ಅಥವಾ ನೋಡಿ ನಿಂತ್ಕೊಳ್ಳಬೇಕಾದವರಲ್ಲ. ನೀವು ನೆನೆಸಿಕೊಳ್ಳಬೇಕಾಗಿರೋದು, ತಿಳ್ಕೊಳ್ಳಬೇಕಾಗಿರೋದೇನೆಂದರೆ, ನಾನು ಈ ಸಮುದ್ರವನ್ನು ದಾಟಲಿಕ್ಕೆ ಶಕ್ತನಾಗಿದ್ದೇನೆ, ನಾನು ಈ ಬೆಟ್ಟವನ್ನು ದಾಟಲಿಕ್ಕೆ ನಾನು ಶಕ್ತನಾಗಿದ್ದೇನೆ, ನಾನು ಈ ಎರಿಕೋ ಗೋಡೆಗಳನ್ನು ದಾಟಲಿಕ್ಕೆ ಏನಾಗಿದ್ದೇನೆ, ನಾನು ಶಕ್ತನಾಗಿದ್ದೇನೆ. ಯಾಕೆಂದರೆ ನನ್ನನ್ನು ಬಲಪಡಿಸುವನು ಒಬ್ಬನು ನನ್ನ ಒಳಗಡೆ ಇದ್ದಾನೆ. ಆತನು ನಿನ್ನನ್ನು ವೀಕಾದವನಲ್ಲ, ಆತನು ನಿನ್ನನ್ನು ಶಕ್ತನಾಗಿ ಮಾಡತಕ್ಕವನಾಗಿ ಕಾಣಲ್ಪಡುವನಾಗಿದ್ದಾನೆ. ಎರಡನೇದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡೋರಾಗಿದ್ದೇವೆ. ಎಫೆಸರ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಎಫೆಸರ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದಿಕೊಳ್ಳುವ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನಾವು 5 ಮತ್ತು 6ನೇ ವಚನದಲ್ಲಿ ಓದಿಕೊಳ್ಳುತ್ತೇವೆ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರಾಗಿ ನಮ್ಮನ್ನ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವನಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಮ್ಮನ್ನು ದೇವರು ಸ್ವೀಕಾರ ಮಾಡಿಕೊಂಡಿದ್ದಾನೆ. ಎಲ್ಲರೂ ಹೇಳು, ನನ್ನ ದೇವರು ನಮ್ಮನ್ನು ಏನು ಮಾಡಿದ್ದಾನೆ. ನಾವ್ಯಾರು ಕರ್ತನಲ್ಲಿ ರಿಜೆಕ್ಟ್ ಆದವರಲ್ಲ, ಅಥವಾ ನಾವೇನೋ ಸುಮ್ಮನೆ ಇಲ್ಲಿ ಬಂದವರಲ್ಲ, ಅಥವಾ ನಾವು ಏನೋ ಇಲ್ಲಿ ಬಂದು ಹೋಗುತ್ತವರಾಗಿ ಕಾಣಲ್ಪಡಲಿಲ್ಲ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಇಲ್ಲಿ ಕುಳಿತಿರುವ ನಾವೆಲ್ಲರೂ ಕ್ರಿಸ್ತನಿಂದ ಸ್ವೀಕಾರವನ್ನ, ಅಂಗೀಕಾರವನ್ನ, ಅಥವಾ ದೇವರು ನಿನ್ನನ್ನು ಏನು ಮಾಡಿಕೊಂಡಿದ್ದಾನೆ ಅಂದರೆ, ಆತನು ಸ್ವೀಕಾರ ಮಾಡಿಕೊಂಡಿದ್ದಾನೆ. ಏನಂತ ಸ್ವೀಕಾರ ಮಾಡಿಕೊಂಡಿದ್ದಾನೆ ಅಂದರೆ, ಆತನ ಪುತ್ರ
ಪುತ್ರರಾಗುವಂಥ ಸ್ವೀಕಾರವನ್ನು ದೇವರು ನಮಗೆ ನೀಡಿದ್ದಾನೆ. ಯಾರ್ಯಾರೋ ಆತನ ಹೆಸರ ಮೇಲೆ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸಿಕೊಂಡ್ರೋ ಆತನಿಗೆ ಏನಂತ ಅಧಿಕಾರ ಕೊಟ್ಟಿದ್ದಾನೆ ಅಂದರೆ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟವನಾಗಿದ್ದಾನೆ. ಅದಕ್ಕಾಗಿ ದೇವರ ಸಭೆಯಲ್ಲಿ, ದೇವರ ರಾಜ್ಯದಲ್ಲಿ ನಾವು ಯಾರು ಅನ್ಯರಾಗಿ ಭಾವಿಸದೆ, ನನಗೂ ಕ್ರಿಸ್ತನಲ್ಲಿಯೂ ದೇವರ ರಾಜ್ಯದಲ್ಲಿ ನನಗೇನಿದೆ ಬಾಧ್ಯತೆ ಇದೆ, ನಾನು ಕ್ರಿಸ್ತನಿಂದ ಅಂಗೀಕರಿಸಿಕೊಳ್ಳಲ್ಪಟ್ಟವನು, ನಾನು ದೇವರಿಂದ ಅಂಗೀಕರಿಸಲ್ಪಟ್ಟಂಥ ರುಜು ನನಗೆ ಆಗಿದೆ ಎಂಬುದಾಗಿ ನಾವು ಅರಿವರಾಗಿರಬೇಕು. ನೀವು ಕ್ರಿಸ್ತನಿಂದ ಅಂಗೀಕರಿಸಲ್ಪಟ್ಟಿದ್ದೀರೋ ಇಲ್ಲವೋ ಎಂಬುದಕ್ಕೆ ಗುರುತು ಏನೆಂದರೆ, ನಮ್ಮ ಒಳಗಿರುವ ಪವಿತ್ರಾತ್ಮರು ನಿನ್ನನ್ನು ಕುರಿತು ಏನು ಮಾಡ್ತಾನೆ, ಸಾಕ್ಷಿಯನ್ನ ಕೊಡುವನಾಗಿದ್ದಾನೆ. ಯಾರೆಲ್ಲ ಪವಿತ್ರಾತ್ಮನನ್ನ ಹೊಂದಿದ್ದೀರೋ ನೀವೆಲ್ಲರೂ ಕ್ರಿಸ್ತನಿಂದ, ತಂದೆಯಾದ ದೇವರಿಂದ ನೀವೆಲ್ಲರೂ ಸ್ವೀಕಾರ ಮಾಡಲ್ಪಟ್ಟಿದ್ದೀರಿ. ನಿಮ್ಮೆಲ್ಲರನ್ನು ದೇವರು ಆಹ್ವಾನಿಸಿದ್ದಾನೆ, ನಿಮ್ಮೆಲ್ಲರನ್ನು ದೇವರು ಅಂಗೀಕಾರ ಮಾಡಿಕೊಂಡಿದ್ದಾನೆ. ಪ್ರೇರೆ, ಯಾರನ್ನು ದೇವರು ತಳ್ಳಿ ಬಿಡಲಿಲ್ಲ, ನಿರಾಕರಿಸಬಿಡಲಿಲ್ಲ. ಹಲ್ಲೆಲೂಯಾ. ಬೈಬಲ್ ಹೇಳುತ್ತದೆ, ಆತನ ಬಳಿಗೆ ಬರುವವರನ್ನು ಆತನು ಒಬ್ಬರನ್ನಾದರೂ ಏನು ಮಾಡೋದಿಲ್ಲ, ತೊರೆದು ಬಿಡಲಿಲ್ಲ, ಅವರನ್ನು ಕೈ ಬಿಡಲಿಲ್ಲ. ಇದುವರೆಗೂ ಕರ್ತನು ನಿನ್ನನ್ನು ತೊರೆದು ಬಿಡದೆ, ಇದುವರೆಗೂ ಕರ್ತನು ನಿನ್ನನ್ನು ಕೈ ಬಿಡದೆ, ನಿನ್ನನ್ನು ತನ್ನ ಪುತ್ರನಾಗಿ, ತನ್ನ ಪುತ್ರಿಯಾಗಿ, ಕರ್ತನು ತನ್ನ ಕುಮಾರರು, ತನ್ನ ಕುಮಾರಿಯಾಗಿ ದೇವರು ನಿನ್ನನ್ನು ಸ್ವೀಕಾರ ಮಾಡಲ್ಪಟ್ಟವನಾಗಿದ್ದಾನೆ. ಹಾಗಾದರೆ ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ ಅಂದರೆ ಸ್ವೀಕಾರ ಮಾಡಲ್ಪಟ್ಟವನು. ದೇವರು ನನ್ನನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಮನುಷ್ಯರು ನಮ್ಮನ್ನು ತಳ್ಳಿಬಿಟ್ಟಿರಬಹುದು, ಮನುಷ್ಯರು ನಮ್ಮನ್ನು ತಿರಸ್ಕರಿಸಲ್ಪಡಬಹುದು, ನಾವು ಯಾರಿಗೆ ಬೇಡದವರಾಗಿರಬಹುದು, ನಾವು ಹಾಗೇನೇ ಇದ್ವಿ, ತಳ್ಳಲ್ಪಟ್ಟಂಥ ಕಲ್ಲಾಗಿದ್ವಿ. ಆದರೆ ದೇವರು ನಮ್ಮನ್ನು ಆಯಲ್ಪಟ್ಟಂಥ ಕಲ್ಲಾಗಿ, ಹಲ್ಲೆಲೂಯಾ, ಮೂಲೆ ಗಲ್ಲಾಗಿ ಕರ್ತನು ಇವತ್ತು ದೇವರು ನಮ್ಮನ್ನು ಮಾಡಿದ್ದಾನೆ. ಒಂದು ರಿಜೆಕ್ಟೆಡ್ ಆದಂಥ ಪೀಸ್. ನಾವು ಕೆಲಸಕ್ಕೆ ಬಾರದಂಥವರಾಗಿದ್ದೀವಿ. ಇವತ್ತು ನಾವು ನೋಡಬೇಕಾದ್ರೆ ನನ್ನಂಥವ್ರನ್ನ ದೇವರು ಸ್ವೀಕರಿಸ್ಕೊಂಡ, ನನ್ನಂಥವ್ರನ್ನ ದೇವರು ಆರಿಸ್ಕೊಂಡ ಎಂಬುದಾಗಿ ಯೋಚನೆ ಮಾಡತಕ್ಕಂಥ ರೀತಿಯಲ್ಲಿ ದೇವರ ಪ್ರೀತಿ ನಿನ್ನ ಮೇಲೆ ಉಂಟಾಗಿದೆ. ಅದಕ್ಕಾಗಿ ನೀವು ಯಾರು ಕ್ರಿಸ್ತನಲ್ಲಿ ರಿಜೆಕ್ಟೆಡ್ ಅಲ್ಲ, ನೀವು ಕ್ರಿಸ್ತನಲ್ಲಿ ಸ್ವೀಕಾರವನ್ನು, ಮುದ್ರರ ಸ್ವೀಕಾರವನ್ನು ನೀವು ಹೊಂದಿದವರಾಗಿ ಕಾಣಲ್ಪಡುತ್ತೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮೂರನೇದಾಗಿ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ, 2 ಕೊರಿಂಥದವರಿಗೆ 9ನೇ ಅಧ್ಯಾಯ, 2 ಕೊರಿಂಥದವರಿಗೆ 9ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. 8ನೇ ವಚನ 2 ಕೊರಿಂಥದವರಿಗೆ 9:8 ನಾವು ನೋಡಬೇಕಾದರೆ ಓದಿಕೊಳ್ಳುವ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪೌಲನು ಹೇಳಬೇಕಾದರೆ ನೀವೇನಾಗಿರಬೇಕು, ನೀವೇನಾಗಿದ್ದೀರಿ ಎಂಬುದನ್ನು ಇಲ್ಲಿ ಹೇಳುವಾಗ ಏನಂತ ಹೇಳ್ತಾ ಇದ್ದೇನೆ, ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಹೇಗೆ ಕೊಡುವನು, ಸ್ವಲ್ಪವಾಗಿ ಅಲ್ಲ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಆತನು ಏನಾಗಿದ್ದಾನೆ, ಶಕ್ತನಾಗಿದ್ದಾನೆ. ದೇವರು ನಮಗೆ ಸಕಲ ವಿಧವಾದ ದಾನಗಳನ್ನು, ಸಕಲ ವಿಧ ವಿಷಯಗಳಲ್ಲಿ, ಬರೀ ಆತ್ಮಿಕವಾದಂಥ ವಿಷಯಗಳಲ್ಲಿ ಮಾತ್ರವಲ್ಲ, ಸಕಲ ವಿಧವಾದಂಥ ದಾನಗಳನ್ನು, ಎಲ್ಲ ಗುಡ್ ಗಿಫ್ಟು, ಎಲ್ಲ ಒಳ್ಳೆಯ ಆಶೀರ್ವಾದಗಳನ್ನು ಅಬಂಡೆನ್ಸ್ ಆಗಿ, ಧಾರಾಳವಾಗಿ ದೇವರು ಕೊಡುವಂಥ ದೇವರಾಗಿದೆ. ನಮಗೆ ಏನು ದೇವರು ಇಸಿಕಿ ಅಥವಾ ಎಣಿಸಿ ಅಥವಾ ಸ್ವಲ್ಪವಾಗಿ ಆತನು ಕೊಡುವಂಥ ದೇವರಲ್ಲ. ದೇವರು ಆತನು ಪೂರ್ಣವಾಗಿ ನಮಗೆ ಸಕಲ ಆಶೀರ್ವಾದಗಳನ್ನು, ದಾನಗಳನ್ನು ಧಾರಾಳವಾಗಿ ಅನುಗ್ರಹಿಸೋದಕ್ಕೆ ಆತನು ಶಕ್ತನಾದುದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಾಳವಾಗಿ ಮಾಡುವವರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಪೌಲನು ಹೇಳುತ್ತಿರುವಂಥ ಸಂಗತಿ ಏನಂದರೆ, ದೇವರು ಮಾಡಲಿಕ್ಕೆ ಶಕ್ತನು,
ಧಾರಾಳವಾಗಿ ಕೊಡಲಿಕ್ಕೆ ಆತನು ಶಕ್ತನು. ಆತನು ಪರಿಪೂರ್ಣವಾಗಿ ಕೊಡಲಿಕ್ಕೆ, ಸಕಲ ವಿಧಗಳಲ್ಲಿ ನಿಮಗೆ ಕೊಡಲಿಕ್ಕೆ, ಆತನು ಅನುಗ್ರಹಿಸಲಿಕ್ಕೆ ಶಕ್ತನಾಗಿದ್ದಾನೆ. ಬಟ್ ನೀವೇನ್ ಮಾಡ್ತಾ ಇರ್ರಿ, ನೀವು ಸಕಲ ಸತ್ಕಾರ್ಯಗಳನ್ನು ಏನ್ ಮಾಡ್ತಾ ಇರ್ರಿ, ಏರಾಳವಾಗಿ ಕ್ರಿಸ್ತನಲ್ಲಿ ಮಾಡಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಚೆನ್ನಾಗಿ ತಾವು ತಿಳ್ಕೊಳ್ಬೇಕು, ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ ಅಂದರೆ, ಕ್ರಿಸ್ತನಲ್ಲಿ ನಾವು ಏರಾಳವಾಗಿ ಸಕಲ ಸತ್ಕಾರ್ಯಗಳನ್ನು, ಉಪಕಾರಗಳನ್ನು, ದಾನಗಳನ್ನು, ನಾವು ಸತ್ಕಾರ್ಯಗಳನ್ನು, ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ಸೇವೆಗಳನ್ನು ಕ್ರಿಸ್ತನಲ್ಲಿ ಮಾಡತಕ್ಕವರಾಗಿ ದೇವರು ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ಸೊ ಹಾಗಾದರೆ ಮೂರನೇದಾಗಿ ದೇವರು ಕ್ರಿಸ್ತನಲ್ಲಿ ನಾವೇನಾಗಿದ್ದೀವಿ ಅಂದರೆ, ದೇವರು ನಮ್ಮನ್ನು ಏನಾಗಿ ಮಾಡಿದ್ದಾನೆಂದರೆ, ನೀನು ಸಾಲ ಕೇಳುವನಾಗೆಲ್ಲ ಸಾಲ ಕೊಡುವನಾಗಿ ದೇವರು ನಿಂತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನೀನು ಕೈ ಚಾಚುವನಾಗಿ ಕೇಳುವಂಥವನಾಗಲ್ಲ, ದೇವರು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಆತನು ಮಾರ್ಪಡಿಸಿದ್ದಾನೆ. ಅಬ್ರಾಮನಿಗೆ ಉಂಟಾದ ಆಶೀರ್ವಾದಗಳಲ್ಲಿ ಒಂದು ಆಶೀರ್ವಾದ, ನೀನು ಆಶೀರ್ವಾದ ನಿಧಿಯಾಗಿರುವಿ. ನೀನು ಬರೀ ಆಶೀರ್ವದಿಸಲ್ಪಟ್ಟವನಾಗಿ ಮಾತ್ರ ಅಲ್ಲ, ನಿನ್ನಿಂದ ಅನೇಕ ಆಶೀರ್ವಾದಗಳು, ನಿನ್ನ ಕೈಯಿಂದ ದಾನಗಳು, ನಿನ್ನ ಕೈಯಿಂದ ಉಪಕಾರಗಳು, ನಿನ್ನಿಂದ ಅನೇಕರಿಗೆ ಸಹಾಯವು ಉಂಟಾಗುವಂತೆ ಸಕಲ ಸತ್ಕಾರ್ಯಗಳನ್ನು ಮಾಡುವಂತ, ನಿನ್ನನ್ನು ಘನವಂತನಾಗಿ ಐಶ್ವರ್ಯವಂತನಾಗಿ, ಬಿತ್ತುವನಿಗೆ ಬೀಜವನ್ನು, ಉಣ್ಣುವನಿಗೆ ಆಹಾರವನ್ನು ಕೊಡುವಾತನು ನಮ್ಮ ದೇವರಾಗಿ ಕಾಣಲ್ಪಡುತ್ತಾನೆ. ಅದಕ್ಕಾಗಿ ನಾನು ಕ್ರಿಸ್ತನಲ್ಲಿ ನಾನು ಭಿಕ್ಷೆ ಬೇಡಿ ತಿನ್ನುವನಲ್ಲ, ಆಯ್ಕೊಂಡು ತಿನ್ನುವನಲ್ಲ, ನಾನು ಮತ್ತೊಬ್ಬರಿಗೆ ಕೊಡುವನಾಗಿದ್ದೇನೆ. ಆಮೆನ್, ಹಲ್ಲೆಲೂಯಾ. ಎಷ್ಟು ಮಂದಿಗೆ ಇಷ್ಟ ಇದೆ, ನಾನು ಮತ್ತೊಬ್ಬರಿಗೆ ಕೊಡಬೇಕು, ಮತ್ತೊಬ್ಬರಿಗೆ ಆಶೀರ್ವಾದವಾಗಿರಬೇಕು, ಏರಾಳವಾಗಿ ನಾನು ಕೊಡಬೇಕು ಎಂಬುದಾಗಿ ಮನಸ್ಸು ಉಳ್ಳವರು ಈಗ ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿರ್ರಿ. ಸ್ವಲ್ಪವಾಗಿ ಏನ್ ಮಾಡ್ರಿ, ಮತ್ತೊಬ್ಬರಿಗೆ ದೇವರ ರಾಜ್ಯಕ್ಕೆ ಕೊಡಲಿಕ್ಕೆ ಪ್ರಾರಂಭಿಸ್ರಿ. ನೀವು ಯಾವಾಗ ರಿಲೀಸ್ ಮಾಡ್ತಾ ಇರ್ತೀರೋ, ಯಾವಾಗ ಕೊಡ್ತಾ ಇರ್ತೀರೋ, ಆವಾಗ ಹೆಚ್ಚಾಗಿ ನಿಮಗೆ ಕೊಡಲ್ಪಡುವಂಥದ್ದಾಗಿರ್ತದೆ. ಬೇರೆ ಕಳೆದ ದಿವಸದಲ್ಲಿ ಒಂದು ಮೀಟಿಂಗ್ ಬೆಂಗಳೂರಲ್ಲಿ ಎಲ್ಲ ದೊಡ್ಡ ಲೀಡರ್ಸ್ಗಳು ಎಲ್ಲರೂ, ಕ್ಯಾಥಲಿಕ್ಕು ಮತ್ತು ಬ್ಯಾಪ್ಟಿಸ್ಟು ಎಲ್ಲ ಥರವಾದಂಥ ಸಭೆಯ ಎಲ್ಲರೂ ಮೀಟಿಂಗಲ್ಲಿ, ಒಂದು ಬೆಂಗಳೂರಲ್ಲಿ ಮೀಟಿಂಗ್, ಆ ಮೀಟಿಂಗ್ ನನ್ನನ್ನು ಆಹ್ವಾನಿಸಿದ್ರು, ಹೋಗಿದ್ದೆ. ಅಲ್ಲಿ ಹೇಳಬೇಕಾದರೆ ಸರ್ಕಾರದಿಂದ ಕ್ರೈಸ್ತರಿಗೆ ಸುಮಾರು 200 ಚಿಲ್ಲರೆ ಕೋಟಿಯನ್ನು ಏನು ಮಾಡಿದಾರಂತೆ, ಅವರಿಗೆ ಅನುದಾನವಾಗಿ ಕೊಟ್ಟಿದ್ದಾರೆ. ಆದರೆ ಕ್ರೈಸ್ತರು ಇದುವರೆಗೆ ಪಡ್ಕೊಂಡಿರೋದು ಎಷ್ಟಂದರೆ 87 ಕೋಟಿಗಳನ್ನು ಮಾತ್ರ ಪಡೆದಿದ್ದಾರೆ. ಇನ್ನು ಉಳಿದದ್ದು 200 ಚಿಲ್ಲರೆ ಕೋಟಿ ಇದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಕ್ರೈಸ್ತರು ಎಲ್ಲರೂ ಹೋಗಿ ಪಡ್ಕೊಳ್ರಿ, ಎಲ್ಲರೂ ಹೋಗಿ ನೀವು ಪಡ್ಕೊಳ್ರಿ. ಇಲ್ಲ, ನಾವು ಪಡ್ಕೊಳ್ಳೋ ಖಾಲಿ ಮಾಡಲಿಲ್ಲ ಅಂದರೆ ಅದನ್ನು ನೆಕ್ಸ್ಟ್ ಸಾರಿ ಬಜೆಟಲ್ಲಿ ಏನು ಮಾಡ್ತಾರೆ, ನಮಗೆ ಅದನ್ನು ಕಡಿಮೆ ಮಾಡಿಬಿಡ್ತಾರೆ. ಇವಾಗ ಬರೀ 87-90 ತೊಗೊಂಡ್ರೆ ನಮಗೆ ಮುಂದಿನ ಸಾರಿ 100-150 ಕೊಡಬಹುದು. ಅದರಿಂದ ನಾವೇನು ಮಾಡಬೇಕು, ಎಲ್ಲವನ್ನು ನಾವು ಯೂಟಿಲೈಸ್ ಮಾಡಬೇಕು, ಅದನ್ನು ಬಳಸ್ಕೋಬೇಕು, ಎಲ್ಲವನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಪ್ರೈಸ್ ಅಲ್ಲ. ಸೊ ಇದರ ಮೂಲಕವಾಗಿ ನಾವು ತಿಳ್ಕೊಳ್ಳೋದೇನೆಂದರೆ, ನಾವು ಯಾವಾಗ ಬಳಸ್ತೀವೋ, ಯಾವಾಗ ಖರ್ಚು ಮಾಡ್ತೀವೋ, ಯಾವಾಗ ಸತ್ಕಾರ್ಯಗಳನ್ನು ಮಾಡ್ತೀವೋ, ನಾವು ತಿಳ್ಕೊಳ್ಬಾರ್ದು ನಾನು ಬಡವನಾಗ್ಬಿಡ್ತೀನಿ, ನನಗೆ ಇಲ್ದಂಗೆ ಆಗ್ಬಿಡುತ್ತೆ, ನನಗೆ ಸಾಕಾಗಲ್ಲ, ನನಗೆ ಇರಲ್ಲ, ನಾನೇನು ಮಾಡಬೇಕು ಎಂಬುದಾಗಿ ನಾವು ಯೋಚಿಸುವರಾಗಿ ಕಾಣಲ್ಪಡದಂತೆ, ನಾವು ಯಾವಾಗ ಖಾಲಿ ಮಾಡ್ತಾ ಇರ್ತೀವೋ, ಯಾವಾಗ ನಾವು ಕೊಡ್ತಾ ಇರ್ತೀವೋ, ಪರಲೋಕದಿಂದ ಒಳ್ಳೆಯ ದಾನಗಳು ನಮಗೆ ಇಳಿದು ಬರುವಂಥದ್ದಾಗಿದೆ. ಸೊ ಬೈಬಲಲ್ಲಿ ನಾವು ನೋಡುತ್ತೇವೆ, ಆ ಬಡವ ಇದ್ದೇವೆ, ಅವಳು ಹೇಳ್ತೇನೆ, ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಮಾತ್ರ ಇದೆ, ನಾನು ನನ್ನ ಮಗನು ತಿಂದು ಸಾಯ್ಬೇಕಂತಿದ್ದೇವೆ, ಆದರೆ ನೀನು ಹೇಳಿದ ಮಾತಿನ ಮೇರೆಗೆ ನಾವು ಕೊಡ್ತೇವೆ ಎಂಬುದಾಗಿ ಆ ಬಡ ವಿಧವೆ ಬರಗಾಲದಲ್ಲಿ ಆ ಸೇವಕನಿಗೆ ಕೊಟ್ಟ ವೇಳೆಯಲ್ಲಿ ಬರಗಾಲ ತೀರುವ ತನಕ ಅವಳ ಮನೆಯಲ್ಲಿದ್ದಂಥ ಹಿಟ್ಟು, ಅವಳ ಮನೆಯಲ್ಲಿದ್ದಂಥ ರೊಟ್ಟಿ ಖಾಲಿ ಆಗಲೇ ಇಲ್ಲ. ನಾನು ಹೇಳ್ತೀನಿ, ದೇವರು ಇಲ್ಲದವರಿಂದ ಅವಳನ್ನು ಸತ್ಕಾರ್ಯ ಮಾಡತಕ್ಕಂಥ ವ್ಯಕ್ತಿಯಾಗಿ ದೇವರು ಮಾರ್ಪಡಿಸಿದ. ಇವತ್ತು ಇಲ್ಲಿ ಕುಳಿತುವ ಒಬ್ಬೊಬ್ಬರನ್ನು
ದೇವರು ನಿಮ್ಮ ಕೈಗಳನ್ನು ಧಾರಾಳವಾಗಿ ಅನೇಕರಿಗೆ ಸತ್ಕಾರ್ಯಗಳನ್ನು ಮಾಡುವಂತ, ನಿಮ್ಮ ಕೈಗಳು ಕಂಜೂಸಾಗಿರದಂತೆ, ನಿಮ್ಮ ಜೋಬುಗಳು ತೂತಾದ ಜೋಬುಗಳಾಗಿಲ್ಲದಂತೆ, ನಿಮ್ಮ ಆಶೀರ್ವಾದದ ಬುಗ್ಗೆ ಅದೇನಾಗುತ್ತದೆ ಉಕ್ಕಿ ಹರಿಯುವಂತೆ ಅನೇಕರಿಗೆ ನಿಮ್ಮ ಕೈಗಳನ್ನು ದೇವರು ಮಾರ್ಪಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವರೇ, ನೀವು ಕ್ರಿಸ್ತನಲ್ಲಿ ಸತ್ಕಾರ್ಯಗಳನ್ನು ಮಾಡತಕ್ಕವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಾಲ್ಕನೇದಾಗಿ ನಾವು ನೋಡುತ್ತೇವೆ, ಫಿಲಿಪ್ಪರ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಫಿಲಿಪ್ಪರ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳ್ರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತೇವೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನ ತಿಳಿಯಪಡಿಸಿರಿ. ಇಲ್ಲಿ ಬೈಬಲ್ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಎಲ್ಲರೂ ಹೇಳ್ರಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಇವತ್ತು ಅನೇಕರು ಆರಾಧನೆಗೆ ಬಂದರು, ಆರಾಧನೆ ಮಾಡ್ತಿದ್ರು, ವಾಕ್ಯ ಕೇಳ್ತಿದ್ರು, ಚಿಂತನೆಯಲ್ಲೇ ಮುಳುಗಿರುತ್ತೆ. ನನಗಿರುವ ಚಿಂತೆ, ನನಗಿರುವ ಸಮಸ್ಯೆ, ನನಗಿರುವ ಅವಮಾನ, ನನಗೆ ಉಂಟಾಗಿರುವ ಸಾಲ, ನಾನೇನು ಮಾಡಲಿ, ನನಗೆ ಹಿಂಗೈತೆ ಅಂತೇಳಿ ಆ ಚಿಂತೆ ಎಂಬ ಆ ಕಾಯಿಲೆ ಅನೇಕರನ್ನ ಅದು ಆವರಿಸಿಕೊಳ್ಳುವಂಥದ್ದಾಗಿರುತ್ತದೆ. ನಾವು ಇಷ್ಟಪಟ್ಟರು ಇಷ್ಟಪಡದೆ ಹೋದರೂ ಆ ಚಿಂತೆ ಎಂಬ ಬಂಧನದಲ್ಲಿ ಸೈತಾನನು ನಮ್ಮನ್ನು ಸಿಲುಕಿರುತ್ತಾನೆ. ಒಂದು ದಿನ ಒಬ್ಬ ಪಾಸ್ಟ್ರು ಅವರಿಗೆ ಒಂದು ಕನಸು ಬಿತ್ತು. ಆ ಕನಸಲ್ಲಿ ಸಂತೆಗೆ ಹೋಗಿದ್ರು. ಆ ಸಂತೆಯಲ್ಲಿ ಅಲ್ಲಿ ವ್ಯಾಪಾರ ಮಾಡ್ತಿದ್ದವರು ಯಾರಂದರೆ ಎಲ್ಲ ಕುಟ್ಟಿ ಸೈತಾನುಗಳು, ಕುಟ್ಟಿ ಪಿಶಾಚಿಗಳು. ಅವುಗಳು ವ್ಯಾಪಾರ ಮಾಡ್ತಿದ್ದು. ಜನರೆಲ್ಲ ಸಂತೆಯಲ್ಲಿ ಹೋಗಿ ಕೊಂಡ್ಕೊಳ್ತಾ ಇದ್ರು, ಕೊಂಡ್ಕೊಂಡು ಎಲ್ಲ ಹೋಗ್ತಾ ಇದ್ರು. ಹೀಗೆ ಆ ಪಾಸ್ಟ್ರು ಎಲ್ಲ ಸಂತೆ ನೋಡಿಕೊಂಡು ಬರಬೇಕಾದ್ರೆ ಒಂದು ಕಡೆ ಬಹಳ ಗುಂಪಿನ ಜನರಿದ್ದರಂತೆ. ಬಹಳ ಗುಂಪು, ಎಲ್ಲೂ ಅಷ್ಟು ಗುಂಪಿಲ್ಲ. ಆ ಗುಂಪಲ್ಲಿ ಜನಗಳು ಹೋಗಿ ಆ ಗುಂಪಲ್ಲಿ ಆ ಕುಟ್ಟಿ ಸೈತಾನ ಹತ್ರ ಕೊಂಡ್ಕೊಂಡು ಹೋಗ್ತಾ ಇದ್ದಾರಂತೆ. ಆಗ ಆ ಎಲ್ಲರೂ ಹೋದ ಮೇಲೆ ಆ ಕುಟ್ಟಿ ಸೈತಾನ ಹತ್ರ ಪಾಸ್ಟ್ರು ಮಾತಾಡೋದನ್ನು ಕೇಳಿದ್ರಂತೆ, ಏನು ನಿನ್ನಲ್ಲಿ ವಿಶೇಷತೆ ಆಗಿದೆ, ಇಷ್ಟು ಜನ ಬಂದು ನಿನ್ನ ಇಲ್ಲಿ ಕೊಂಡ್ಕೊಂಡು ಹೋಗ್ತಾರಲ್ಲ. ಆವಾಗ ಆ ಸೈತಾನ ಹೇಳ್ತಂತೆ, ಪಾಸ್ಟರ್ ಯಾವ ವಸ್ತು ಇಲ್ಲಿ ಸೇಲ್ ಆಗಲ್ವೋ, ಯಾವ ವಸ್ತು ಇಲ್ಲಿ ಮಾರಾಟ ಆಗಲ್ವೋ, ಆದರೆ ಒಂದು ಮಾತ್ರ ನನ್ನ ಹತ್ರ ಎಲ್ಲರೂ ಬಂದು ಕೊಂಡ್ಕೊಂಡು ಹೋಗ್ತಾರೆ. ಇದನ್ನು ಮಾತ್ರ ಎಲ್ಲರಿಗೂ ನಾನು ವ್ಯಾಪಾರ ಮಾಡ್ತೀನಿ. ಅದು ವ್ಯಾಪಾರ ಏನಪ್ಪ, ಅದು ವ್ಯಾಪಾರ ಅಂತ ಹೇಳಿದೆ. ಅವನು ಹೇಳಿದಂತೆ, ಚಿಂತೆ ಎಂಬ ವ್ಯಾಪಾರವನ್ನು ನಾನು ಮಾಡ್ತೀನಿ. ಈ ಚಿಂತೆ ಎಂಬ ವ್ಯಾಪಾರವನ್ನು ಎಲ್ಲರೂ ನನಗೆ ಅಂತೇಳಿ ಬಂದು ಮುಗಿಲು ಬಿದ್ದು ಎಲ್ಲರೂ ಕೊಂಡ್ಕೊಂಡು ಹೋಗ್ತಾರೆ ಪಾಸ್ಟರ್ ಅಂತ ಹೇಳಿದ್ರಂತೆ. ಓಹೋ, ಹಾಗಾದರೆ ಚಿಂತೆಯನ್ನ ಕೊಂಡು ಬರೋದು ಸೈತಾನೆ ನೀನಾ ಅಂತ ಹೇಳಿ ಆ ಸೈತಾನನನ್ನ ಅವರು ಗದರಿಸಿ ಅವರು ಪ್ರಾರ್ಥಿಸಿದಂತೆ. ಇವತ್ತು ಪ್ರಿಯ ದೇವಜನರೇ, ನಾವು ಅನೇಕ ವೇಳೆಗಳಲ್ಲಿ ಚಿಂತೆಯನ್ನ ನಾವು ಸೈತಾನ ಹತ್ರ ಹೋಗಿ ಕೊಂಡುಕೊಳ್ತಾ ಇದ್ದೇವೆ. ಸೈತಾನನ ಅದು ಆಲೋಚನೆ ಏನು ಗೊತ್ತಾ, ನಿನ್ನನ್ನು ಚಿಂತೆಯಲ್ಲಿ ಮುಳುಗಿಸಬೇಕು. ಚಿಂತೆ ನಿನ್ನನ್ನು ಏನು ಮಾಡುತ್ತೆ ಅಂದರೆ ಕಾಯಿಲೆಯನ್ನು ಕೊಂಡು ಬರುತ್ತೆ. ಚಿಂತೆ ನಿನ್ನನ್ನು ಏನು ಮಾಡುತ್ತೆ, ಊಹಾಪೋಹಗಳನ್ನು ಏನು ಇಲ್ಲದಿದ್ದರೂ ಅದಕ್ಕೆ ಕಣ್ಣು, ಮೂಗು, ಕಿವಿ, ಬಾಯಿ ಎಲ್ಲವನ್ನ ಉಂಟು ಮಾಡುತ್ತೆ. ಚಿಂತೆ ಅದು ನಿನ್ನನ್ನು ಏನು ಮಾಡುತ್ತೆ, ನಿನ್ನನ್ನು ಒತ್ತಡಕ್ಕೆ, ಟೆನ್ಷನ್ಗೆ, ನಿನ್ನನ್ನು ಪ್ರೆಷರ್ಗೆ ಕೊಂಡು ಹೋಗುವಂಥದ್ದಾಗಿರ್ತದೆ. ಚಿಂತೆ ಮಾಡ್ತಾ ಇರೋನು ಪ್ರಾರ್ಥನೆಯನ್ನು ಮಾಡೋಕ್ಕಾಗಲ್ಲ. ಕೆಲವರು ಪ್ರಾರ್ಥನೆ ಅಂತೇಳಿ ಪ್ರಾರ್ಥನೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು, ಅವರ ತಲೆಯಲ್ಲಿ ಇರೋದೆಲ್ಲ ಚಿಂತೆ ಮಾಡಿ ಪ್ರಾರ್ಥನೆನೇ ಮಾಡಲ್ಲ. ಹಂಗೆ ಎದ್ದು ಏನು ಮಾಡ್ತಾರೆ, ಬಂದ್ಬಿಡ್ತಾರೆ. ಪ್ರಾರ್ಥನೆ ಮಾಡಪ್ಪ ಅಂತ ಹೇಳಿದ್ರೆ ಪ್ರಾರ್ಥನೆಯಲ್ಲೂ ಏನು ಚಿಂತೆ. ಪ್ರೇರೆ, ನಾಲ್ಕನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು, ನಾವು ಚಿಂತೆ ಮಾಡುವವರಲ್ಲ, ಚಿಂತೆಯನ್ನ ಓಡಿಸುವವರಾಗಿದ್ದೇವೆ. ಚಿಂತೆಯನ್ನ ನಾವು ನಿರಾಕರಿಸತಕ್ಕವರಾಗಿದ್ದೇವೆ. ಬೈಬಲ್ ಹೇಳ್ತದೆ, ನೀವು ಚಿಂತೆ ಮಾಡೋದ್ರಿಂದ ಒಂದು ಮೊಳ ಕೂಡಿಸಕ್ಕೂ ಆಗಲ್ಲ, ಒಂದು ಮೊಳ ಕಡಿಮೆ ಮಾಡೋಕ್ಕಾಗಲ್ಲ. ಆದರೂ ಚಿಂತೆ
ಚಿಂತೆಯಲ್ಲೇ ಸೈತಾನನು ನಮ್ಮನ್ನ ಬಂಧಿಸುವಂತವನಾಗಿದ್ದಾನೆ. ಇಲ್ಲಿ ಕುಳಿತಿರುವ ಅನೇಕರು ನಿಮ್ಮ ತಲೆ ಮೇಲೆ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಲ್ಲಿ ಅನೇಕ ಥರ ನಾನವಾದ ಚಿಂತೆಗಳು ಇರಬಹುದು. ಬೈಬಲ್ ಹೇಳುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ. ನಾಲ್ಕನೇದಾಗಿ, ನಮ್ಮ ಕ್ರಿಸ್ತನಲ್ಲಿ ನಾವು ಚಿಂತೆ ಮಾಡುವವರಲ್ಲ, ನಾವು ಕರ್ತನನ್ನ ಆರಾಧಿಸುವವರು, ಸ್ತೋತ್ರ ಮಾಡುವವರು, ಸ್ತುತಿಸುವವರಾಗಿದ್ದೇವೆ. ಬೈಬಲ್ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಮಾಡ್ರಿ. ಒಂದು ಸಮಸ್ಯೆ ಇದೆಯಾ, ಹೋರಾಟ ಇದೆಯಾ, ದೇವರೇ ಹೆಂಗ್ ಮಾಡ್ಲಪ್ಪ, ಯಾವ ಥರ ಮಾಡ್ಲಪ್ಪ, ಹೆಂಗ್ ಮಾಡ್ತೀಯಪ್ಪ, ಹೆಂಗಾದ್ರೂ ಮಾಡಪ್ಪ, ಯಾವ ಥರ ಆದರೂ ಮಾಡಪ್ಪ, ಹೆಂಗ್ ಮಾಡ್ತೀಯ ಗೊತ್ತಿಲ್ಲಪ್ಪ, ನಿನ್ನ ಕೈಲಿ ಹಾಕ್ಬಿಟ್ಟಿದ್ದೀನಪ್ಪ. ದೇವರಿಗೇನೆ ನಾವು ಚಿಂತೆ ಭಾರವನ್ನು ಹಾಕೋ ರೀತಿಲಿ ಇರ್ತದೆ. ಪ್ರಿಯರೇ, ನಾವು ಚಿಂತೆ ಮಾಡಿ ದೇವ್ರ ಹತ್ರ ನಮ್ಮ ಭಾರಗಳನ್ನು, ಕಷ್ಟಗಳನ್ನು ಹೇಳಿ 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 ಆತನನ್ನ ಫೆಡ್ಅಪ್ ಮಾಡದಂತೆ, ದೇವರೇ ನನಗೆ ಈ ಚಿಂತೆ ಇದೆ ಎಂಬುದಾಗಿ ನಿನಗೆ ಗೊತ್ತಿದೆ, ನನಗೆ ಈ ಭಾರ ಇದೆ ಎಂಬುದಾಗಿ ಗೊತ್ತಿದೆ, ನನಗೆ ಈ ಸಮಸ್ಯೆ ಇದೆ ಎಂಬುದಾಗಿ ನಿನಗೆ ಗೊತ್ತಿದೆ, ದೇವರೇ ನನಗೆ ಈ ಹೋರಾಟ ಇದೆ ಎಂಬುದಾಗಿ ಗೊತ್ತಿದೆ, ದೇವರೇ ನನಗೆ ಈ ಕಾಯಿಲೆ ಇದೆ ಎಂಬುದಾಗಿ ಗೊತ್ತಿದೆ, ದೇವರೇ ಈ ಅಗತ್ಯ ನನಗೆ ಇದೆ ಎಂಬುದಾಗಿ ನಿನಗೆ ಗೊತ್ತಿದೆ, ನೀನು ಸಂಧಿಸಲಿಕ್ಕೆ ಸರ್ವ ಶಕ್ತನಾಗಿದ್ದೀಯಾ ಎಂಬುದಾಗಿ ದೇವರ ಮುಂದೆ ಸ್ತೋತ್ರ ಸ್ತೋತ್ರ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಯೇಸುವೆ ಎಂಬುದಾಗಿ ದೇವರಿಗೆ ಕೃತಜ್ಞತೆಯನ್ನ, ಸ್ತೋತ್ರವನ್ನ ಏನ್ ಮಾಡ್ರಿ, ಬೈಬಲ್ ಹೇಳ್ತದೆ, ದೇವರ ಮುಂದೆ ಮಾಡ್ತಾನೆ ಇರ್ರಿ. ಪ್ರಾರ್ಥನೆಯನ್ನು, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನ ಏನ್ ಮಾಡ್ರಿ, ತಿಳಿಯಪಡಿಸ್ರಿ. ಎಲ್ಲರೂ ಹೇಳ್ರಿ ಏನ್ ಮಾಡ್ರಿ, ಎಲ್ಲರೂ ಹೇಳ್ರಿ ಏನ್ ಮಾಡ್ರಿ, ತಿಳಿಯಪಡಿಸ್ರಿ. ಕಾಡ್ಕೊಳ್ರಿ, ಬೇಡ್ಕೊಳ್ರಿ, ಕಣ್ಣೀರಾಕ್ರಿ, ಉಪವಾಸವಿದ್ದು ಟ್ರೈ ಮಾಡ್ರಿ ಅಂತ ಹೇಳಿಲ್ಲ, ತಿಳಿಯಪಡಿಸ್ರಿ. ಎಲ್ಲರೂ ಹೇಳ್ರಿ ಇನ್ನೊಂದ್ಸರಿ. ಸೊ ತಿಳಿಯಪಡಿಸ್ರಿ ಅದರ ಅರ್ಥ ಏನು? ಈಗ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ನಾನು ಅನೇಕ ಸಾರಿ ಹೇಳಿರ್ತೇನೆ, ಸ್ಕೂಲಲ್ಲಿ ಅಲ್ಲಿ ಹೇಳ್ತಾರೆ ಫೀಸ್ ಕಟ್ಟಿಲ್ಲ, ಫೀಸ್ ಕಟ್ಟಬೇಕು ಅಂತ ಹೇಳಿ ನಿಮ್ಮ ಮಕ್ಕಳ ಕೈಲಿ ಬಂದು ಹೇಳ್ತಾರೆ. ಆಗ ಮಕ್ಕಳು ಮನೆಗೆ ಬಂದಾಗ ನಮಗೆ ತಿಳಿಸುವಾಗ ಏನು ಹೇಳ್ತಿರ್ತಾರೆ, ಅಮ್ಮ ಅಪ್ಪ ಸ್ಕೂಲ್ ಫೀಸ್ ಕಟ್ಟಿಲ್ಲಂತೆ, ಸ್ಕೂಲ್ ಫೀಸು ಕಟ್ಟಬೇಕಂತೆ ಅಂತ ಅವರು ತಿಳಿಸ್ತಾರ ಅಥವಾ ಅಳ್ತಾರ ಅಥವಾ ಕಾಡ್ತಾರ, ಬೇಡ್ತಾರ? ಏನು ಹೇಳ್ತಾರೆ? ವೆರಿ ಗುಡ್, ಎಲ್ಲರೂ ಹೇಳ್ತಾರೆ. ಏನಂತ ಹೇಳ್ತಾರೆ? ತಿಳಿಸ್ತಾರೆ. ಯಾವ ಮಕ್ಕಳಾದರೂ ಸ್ಕೂಲ್ ಫೀಸ್ ಕಟ್ಟಲೇಬೇಕಂತೆ, ನಾಳೆ 15ನೇ ತಾರೀಕು ಕಟ್ಟಬೇಕಂತೇಳಿ ಕೆಳಗೆ ಬಿದ್ದು ಒದ್ದಾಡಿ, ಅದೆಲ್ಲ ಅವರಿಗೆ ಕೇರ್ ಇಲ್ಲವೇ ಇಲ್ಲ. ನೀವು ಕಟ್ತಿರೋ ಕಟ್ಟಿಲ್ವೋ, ಸ್ಕೂಲ್ಗೆ ಸೇರಿಸ್ತಿರೋ ಬಿಡ್ತಿರೋ, ಅದೆಲ್ಲ ಏನಿಲ್ಲ. ಅವರು ಬಂದು ತಿಳಿಯಪಡಿಸ್ತಾರೆ. ಏನು ಮಾಡ್ತಾರೆ? ತಿಳಿಯಪಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮನೆಯಲ್ಲಿ ಕಾಫಿ ಪುಡಿ ಆಗ್ಬಿಡ್ತು ರೀ, ಬರುವಾಗ ಕಾಫಿ ಪುಡಿ ತಗೊಂಬನ್ರಿ ಅಂತೇಳಿ ಬಾಳಗ ಅಳ್ತಾರ? ಇಲ್ಲ, ಫೋನಲ್ಲಿ ತಿಳಿಯಪಡಿಸ್ತಾರೆ. ಒಂದು ವೇಳೆ ಹತ್ಕೊಂಡು ತಿಳಿಸ್ರೆ, ಹುಚ್ಚಿನ ನೀನು ಯಾಕೆ ಹಂಗೆ ಹೇಳ್ತಾ ಇದೀಯಾ, ಎಷ್ಟು ಕಾಫಿ ಪುಡಿ ಬೇಕು, ಯಾವ ಥರ ಬೇಕು ಹೇಳು, ತರ್ತೀನಿ ಅಂತ ಏನು ಮಾಡ್ತಾನೆ ಗಂಡ? ಆ ಕಡೆಯಿಂದ ಬೈತಾನೆ, ಬೈತಾನೆ. ಹಾಗಾದ್ರೆ ದೇವ್ರ ಹತ್ರ ನೀನು ಅಳ್ತಾ ಇದ್ರೆ ದೇವ್ರಿಗೆ ಸಂತೋಷ ಅಲ್ಲ. ಅಯ್ಯೋ ಅಪ್ಪ ಅಂತೇಳಿ ಒದರ್ಕೊಳ್ತಾ ಇದ್ರೆ ದೇವರಿಗೆ ಸಂತೋಷ ಇಲ್ಲ. ದೇವರಿಗೆ ತಿಳಿಯಪಡಿಸು. ನಿನ್ನ ಬಾಯಿಂದ ಮಾತು ಹೊರಟು ಬರೋಕ್ಕಿಂತ ಮುಂಚೆ ನೀನು ಏನು ಹೇಳ್ತೀಯ ಎಂಬುದಾಗಿ ದೇವರು ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ಆತನು ನಿನ್ನನ್ನು ಕುರಿತು ಅರಿತವನಾಗಿದ್ದಾನೆ. ನಿನ್ನ ಮೈಂಡಲ್ಲಿ ಏನು ಓಡ್ತಾ ಇದೆ ಎಂಬುದಾಗಿ ದೇವರು ಅರಿತವನಾಗಿದ್ದಾನೆ. ಏನಕ್ಕಾಗಿ ಬೇಡಿಕೊಳ್ತಿದ್ಯಾ, ಯಾಕೆ ಬೇಡಿಕೊಳ್ತಿದ್ಯಾ, ಏನೆಂಬುದಾಗಿ ಆತನು ಅರಿಯದಿರುವಂತ ಆತನು ದೇವರಲ್ಲ, ಆತನು ಸರ್ವಜ್ಞಾನಿಯಾಗಿದ್ದಾನೆ. ಸೊ ಅದಕ್ಕಾಗಿ ಪ್ರಿಯರೇ, ಬಹಳ ಕಷ್ಟಪಡಬೇಕಾಗಿಲ್ಲ, ನೋವು ಪಡಬೇಕಾಗಿಲ್ಲ, ಬಹಳ ಸಿಂಪಲ್ ಆಗಿರ್ರಿ. ದೇವರು ಕಠಿಣವಾಗಿ ನೀನು ಉರುಳ್ಕೊಂಡು ಬಾ, ನೀನು ಉಪವಾಸ ಇರು, ಜಾಟಿ ತಗೊಂಡು ಹೊಡ್ಕೋ, ನೀನು ಸುಟ್ಕೋ, ನೀನು ಕೂದಲು ಕೊಡು, ಈ ರೀತಿಯಾಗಿ ನಮ್ಮನ್ನ ಬಲಾತ್ಕಾರ ಮಾಡುವಂತವನಾಗಿ ಅಲ್ಲ, ಆತನು ಒಳ್ಳೆಯ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಅರಿತವ ತಂದೆ ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾವೇನು ಮಾಡ್ತೀವಿ ಅಂದರೆ, ನಾನು ಪ್ರಾರ್ಥನೆ ಮಾಡಿ ನೋಡಿದೆ, ಏನು ಸಿಗಲಿಲ್ಲ, ಕಣ್ಣೀರಾಕಿ ನೋಡ್ತೀನಿ, ಕಣ್ಣೀರಾಕಿ ಬೇಡ್ಕೊಳ್ಳೋಣ. ಯಾರೋ ಹೇಳ್ತಾರೆ, ಸಿಸ್ಟರ್ ಕಣ್ಣೀರಾಕಿ ಪ್ರಾರ್ಥನೆ ಮಾಡ್ರಿ, ದೇವರು ಪ್ರಾರ್ಥನೆ ಕೊಡ್ತಾನೆ. ಅರೆ
ಸ್ಕೂಲ್ ಫೀಸ್ ಕಟ್ಟಕ್ಕೆ, ಕಾಪಿ ಪುಡಿ ಕೇಳಕ್ಕೆ ಕಣ್ಣೀರು ಹಾಕ್ಲಿಲ್ಲ. ಹಲ್ಲೆಲೂಯಾ. ಕೆಟ್ಟವರಾದ ನಾವೇ ನಮ್ಮ ಮಕ್ಕಳಿಗೆ ಫೀಸ್ ಕಟ್ತೀವಿ, ಕೆಟ್ಟವರಾದ ನಾವೇ ಮನೆಗೆ ಕಾಪಿ ಪುಡಿ ತಂದು ಕೊಡ್ತೀವಿ. ಅಂದರೆ ಪರಲೋಕದ ತಂದೆ ನಮಗಿಂತ ಒಳ್ಳೆಯವನು ಪ್ರಿಯರೇ. ಆತನು ನಮ್ಮ ಹತ್ರ ಕಣ್ಣೀರಾಗಿಸಿ ನಮ್ಮ ಹತ್ರ ಉಪವಾಸ ಇದ್ದು ದೇವರನ್ನ ತಪ್ಪಾಗಿ ಸೈತಾನನು ತಿಳಿಸ್ಬಿಟ್ಟಿದ್ದಾನೆ. ನೀನು ಬೇಡ್ಕೋಬೇಕು, ಉರುಳಾಡಬೇಕು, ಎದೆ ಚಚ್ಕೋಬೇಕು, ಗೋಣಿತಾಟ ತೊಟ್ಕೋಬೇಕು, ತಲೆ ಮೇಲೆ ಮರಳಾಕಬೇಕು, ಮಣ್ಣು ಹಾಕಬೇಕು, ಬೂದಿ ಹಾಕಬೇಕು, ಆವಾಗಾದರೂ ಡ್ರೈವರು ಟ್ರೈ ಮಾಡ್ತಾನೆ. ನೋ 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 ಈ ಆ್ಯಕ್ಟಿಂಗ್ಗಳಿಗೆಲ್ಲ ದೇವರು ಮರಳಲ್ಲ. ದೇವರು ಮರಳದು ಒಂದೇ ಒಂದು ಗೊತ್ತಾ? ನಿನ್ನ ನಂಬಿಕೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಂಬಿಕೊಂಡು ನೀವೇನೇನು ಬೇಡಿಕೊಳ್ಳುತ್ತೀರೋ ಅವುಗಳನ್ನೆಲ್ಲ ಹೊಂದಿದ್ದೀರಿ. ನೀನು ಹೆಂಗ್ ಉಪವಾಸ ಇರಬೇಕು, ಒಂದಿನ ಇರಬೇಕಾ, 3 ದಿನ ಇರಬೇಕಾ, ಹೆಂಗ್ ಕಣ್ಣೀರಾಗಬೇಕು, ಅದಕ್ಕೆ ಟ್ರೈ ಮಾಡಬೇಡ. ನಂಬಿಕೆ ಬರತಕ್ಕದ್ದಾಗಿ ಏನ್ ಮಾಡಬೇಕೆಂಬುದಾಗಿ ನಂಬಿಕೆಗೋಸ್ಕರ ಏನ್ ಮಾಡು? ಪ್ರಯತ್ನ ಮಾಡು. ನಂಬಿಕೆ ಹೇಗೆ ಬರುತ್ತೆ ಎಂಬುದಾಗಿ ಹುಡುಕು. ನಿನಗೆ ದೊಡ್ಡ ಸಮಸ್ಯೆನ ದೊಡ್ಡ ನಂಬಿಕೆ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ನಂಬಿಕೆ ಬರಲಿಕ್ಕಾಗಿ ನೀವು ಮಾಡಬೇಕು. ಸೊ ಅದಕ್ಕಾಗಿ 4ನೇದಾಗಿ ಚಿಂತೆ ಮಾಡುವವರ, ಚಿಂತೆ ಮಾಡದೇ ಇರುವವರ ನಾವು ಬೈಬಲ್ ಹೇಳ್ತದೆ ಚಿಂತೆ ಮತ್ ಕರೋ. ಹಲ್ಲೆಲೂಯಾ. ಚಿಂತೆ ಇಲ್ದವನು ಸಂತೆಯಲ್ಲಿ ಏನ್ ಮಾಡ್ತಾನೆ? ನಿದ್ರೆಯನ್ನು ಮಾಡ್ತಾನೆ ಅಂತ ಹೇಳ್ತದೆ. ಸೊ ಅದಕ್ಕೆ ಇವತ್ತು ಅನೇಕ ಕಾಯಿಲೆ ಮನುಷ್ಯರಿಗೆ ಬರ್ತಾ ಇರೋದು ಯಾವುದ್ರ ಮೂಲಕವಾಗಿ ಅಂದರೆ ಅನೇಕ ಥರವಾದ ರೀತಿಯಲ್ಲಿ ಕಾಯಿಲೆಗಳು ಬರ್ತದೆ. ದೊಡ್ಡ ಕಾಯಿಲೆ ಯಾವುದಂದರೆ ಚಿಂತೆಗೆ ಕಾಯಿಲೆ. ಆ ಚಿಂತೆಗೆ ಮಾತ್ರ ನಿಲ್ಲುವೇ ಇಲ್ಲ. ಡಾಕ್ಟರ್ ಹತ್ರ ಅನೇಕ ವೇಳೆಯಲ್ಲಿ ಹೋಗ್ತಾರೆ, ಇವ್ರಿಗೆ ಏನು ಕಾಯಿಲೆ ಇಲ್ಲರಿ, ಎಲ್ಲ ನಾರ್ಮಲ್ ಇದೀರಿ, ಎಲ್ಲ ನಾರ್ಮಲ್ ಇದೀರಿ, ಎಲ್ಲ ನಾರ್ಮಲ್ ಇದೀರಿ, ಏನಾದರೂ ಚಿಂತೆ ಇದೆಯಾ ಏನು ಕೇಳ್ತಾರೆ? ಏನಾದರೂ ಚಿಂತೆ ಇದೆ ನೀವೇನು ಕೇಳಿದಾರೆ ಯಾರಾದರೂ ಡಾಕ್ಟ್ರು? ಕೇಳಿದ. ಸೊ ಡಾಕ್ಟರ್ ಕೇಳೋದು ನಿಮಗೇನಾದರೂ ಚಿಂತೆ ಇದೆಯಾ ಎಂಬುದಾಗಿ. ಅವ್ರಿಗೆ ಗೊತ್ತಿಲ್ಲ ಚಿಂತೆಗೆ ಏನು ಮಾತ್ರ ಕೊಡಬೇಕು ಎಂಬುದಾಗಿ. ದೇವರ ಬಳಿಯಲ್ಲಿ ನಮಗೆ ಮಾತ್ರ ಇದೆ, ದೇವರ ಬಳಿಯಲ್ಲಿ ನಮಗೆ ಔಷಧ ಇದೆ, ದೇವರ ಬಳಿಯಲ್ಲಿ ನಮಗೆ ಪರಿಹಾರ ಇದೆ. ಪ್ರಿಯರೇ, ಇವತ್ತು ನಿನ್ನ ಬೆಟ್ಟದಂಥ ಚಿಂತೆಗಳು, ಬೆಟ್ಟದಂಥ ಭಾರಗಳು, ಬೆಟ್ಟದಂಥ ದುಃಖಗಳು, ಸಮಸ್ಯೆಗಳು ಎಲ್ಲವೂ ಕ್ರಿಸ್ತನ ಪಾದದಲ್ಲಿ ಹಾಕಿ ನಿಮ್ಮ ಚಿಂತಾ ಭಾರಗಳನ್ನು ಯೆಹೋವನ ಮೇಲೆ ಹಾಕಿಬಿಟ್ಟು ನೀವೇನಾಗಿರ್ರಿ? ನಿಶ್ಚಿಂತರಾಗಿರ್ರಿ. ಕ್ರಿಸ್ತನಲ್ಲಿ ನಾವೇನಾಗಿದ್ದೇವೆ? ನಿಶ್ಚಿಂತರಾಗಿರ್ಬೇಕು. ಹಲ್ಲೆಲೂಯಾ. ಊರೇ ಹೋರಾಡಲಿ, ಏನೇ ಆಗಲಿ, ನಿನಗೇನಿರಬಾರ್ದು? ಯಾವ ತರವಾದಂಥ ಚಿಂತೆನೇ ಇರಬಾರ್ದು. ಆಕಾಶವೇ ಬೀಳಿ, ಭೂಮಿಯೇ ಬಾಯಿ ತೆರಲಿ, ನಿನಗೇನಿರಬಾರ್ದು? ಚಿಂತೆ ಇರಬಾರ್ದು. ಆರಾಮಾಗಿರು, ನಂಬಿಕೆಯಾಗಿರು. ಕರ್ತನು ನಿನ್ನ ಹೋರಾಟಗಳ ಮಧ್ಯದಲ್ಲಿ, ಅಲೆಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ, ಅವಮಾನಗಳ ಮಧ್ಯದಲ್ಲಿ ಕರ್ತನು ನಿನಗಾಗಿ ಇಳಿದು ಆತನು ಸಹಾಯಕನಾಗಿ ಕಾರ್ಯಗಳನ್ನು ಮಾಡುವುದನ್ನ ನೀನು ಮೌನವಾಗಿರು. ಯುದ್ಧವು ನಿನ್ನದಲ್ಲ, ನಿಶ್ಚಿಂತನಾಗಿರು. ಕ್ಯಾಸ್ಟ್ ಎ ಬರ್ಡನ್ ಅಪಾನ್ ಜೀಸಸ್. ನಿನ್ನ ಎಲ್ಲ ಚಿಂತ ಭಾರಗಳನ್ನ ಆತನ ಮೇಲೆ ಹಾಕು. ಹೆಂಡತಿ ಮೇಲೆ ಹಾಕ್ಬೇಡ, ಗಂಡನ ಮೇಲೆ ಹಾಕ್ಬೇಡ, ಮಕ್ಕಳ ಮೇಲೆ ಹಾಕ್ಬೇಡ, ಅಪ್ಪ ಅಮ್ಮನ ಮೇಲೆ ಹಾಕ್ಬೇಡ, ಊರವ್ರ ಮೇಲೆ ಹಾಕ್ಬಿಡ್ಬೇಡ, ಪಾಸ್ಟರ್ ಮೇಲೆ ಹಾಕ್ಬಿಡ್ಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅತ್ತೆ ಮೇಲೆ ಮಾವನ ಮೇಲೆ ಹಾಕ್ಬಿಡ್ಬೇಡ. ಯಾರ ಮೇಲೆ ಹಾಕು? ನಿನ್ನ ಗಂಡಂದಾಗಲಿ, ನಿನ್ನ ಹೆಂಡತಿದಾಗಲಿ, ಮಕ್ಕಳದಾಗಲಿ ಎಲ್ಲ ಭಾರಗಳನ್ನು ನಮ್ಮ ದೇವರು ಹೊರಲಿಕ್ಕೆ ಸರ್ವ ಶಕ್ತನು. ಹಲ್ಲೆಲೂಯಾ. ಶಿಲುಬೆ ಎಂಬ ಭಾರವನ್ನು ಹೊತ್ತಂತ ದೇವರು, ಇಡೀ ಲೋಕದ ಭಾರಗಳನ್ನು ಹೊತ್ತುಕೊಂಡಿರುವ ದೇವರು, ನಿನ್ನದು ಈ ಲೋಕದಲ್ಲಿ ಏನು ಇಲ್ಲವೇ ಇಲ್ಲ. ದೇವರ ಮುಂದೆ ಅದು ಕೇವಲ ಅಲ್ಪವಾದ ನಿನ್ನ ಭಾರವನ್ನ ನೀನು ದೊಡ್ಡದಾಗಿ ಮಾಡಿಕೊಂಡಿದೀಯ. ದೇವರಿಗೆ ಅದು ಯಾವುದು ಇಲ್ಲವೇ ಅಲ್ಲ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. 5ನೇದಾಗಿ ನಾವು ನೋಡುತ್ತೇವೆ, ಪ್ರೈಸ್ ಅಲ್ಲ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಅದರಲ್ಲಿ 16ನೇ ವಚನವನ್ನ ನಾವು ಓದಿಕೊಳ್ಳೋಣ. 15, 16. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ಆ ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಆಮೆನ್. ಹಲ್ಲೆಲೂಯಾ. 16ನೇ ವಚನದಲ್ಲಿ ಇನ್ನೊಂದು ಸರಿ ಓದ್ತಾರೆ. ಎಲ್ಲರೂ ಗಮನವಿಟ್ಟು ನಾವು ಕೇಳುವಂತರಾಗಿ ನಾವು ಕಾಣಲ್ಪಡೋಣ. ಎಲ್ಲರೂ ಗಮನಿಸಿರಿ. ಓಕೆ.
ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಕರಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ಎಷ್ಟು ಮಂದಿ ದೇವರ ವಾಕ್ಯ ಸತ್ಯ ಎಂಬುದಾಗಿ ನಂಬುತ್ತೀರಿ? ಸತ್ಯವನ್ನು ತಿಳ್ಕೊಳ್ರಿ. ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುವಂತದಾಗಿದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಈ 16ನೇ ವಚನದಲ್ಲಿ 5ನೇ ಸಂಗತಿ ನಾವು ನೋಡ್ತಾ ಇದ್ದೀವಿ. ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ ಎಂಬುದಾಗಿ. ಏನಂತ ಹೇಳ್ತಪ್ಪ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದೇನೆಂದ್ರೆ, ನಾನು ನಿಮ್ಮನ್ನು ನೇಮಿಸಿದ್ದೇನೆ. ಐ ಹ್ಯಾವ್ ಅಪಾಯಿಂಟೆಡ್ ಯು. ನಿಮ್ಮನ್ನ ದೇವರ ಮಕ್ಕಳಾಗಬೇಕೆಂಬುದಾಗಿ ನೇಮಿಸಿದ್ದೇನೆ. ನಿಮ್ಮನ್ನ ದೇವರ ರಾಜ್ಯದಲ್ಲಿ ನಾನು ನಿಮ್ಮನ್ನು ಏನು ಮಾಡಿದ್ದೀನಿ? ನೇಮಿಸಿದ್ದೀನಿ. ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದೀನಿ. ಅಪಾಯಿಂಟ್ ಆಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಸುಮ್ಮನೆ ದೇವರು ನಮ್ಮನ್ನ ಆತನು ಕರೆದಿಲ್ಲ, ಸುಮ್ಮನೆ ದೇವರು ನಮ್ಮನ್ನು ಆರಿಸ್ಕೊಳ್ಳಿಲ್ಲ. ನಮಗೆ ಒಂದು ಅಪಾಯಿಂಟ್ಮೆಂಟ್ ಅನ್ನ ದೇವರು ಕೊಟ್ಟಿದ್ದಾನೆ. ಏನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ? ನೀವು ಹೊರಟು ಹೋಗಿ ಫಲ ಕೊಡೋರಾಗಿರಬೇಕೆಂತಲೂ ಫಲವು ಏನಾಗುವುದಕ್ಕಾಗಿ ನಿಲ್ಲಬೇಕೆಂಬುದಕ್ಕಾಗಿ ನಾನು ನಿಮ್ಮನ್ನ ಆರಿಸ್ಕೊಂಡಿದ್ದೇನೆ. ನೀವು ಹೊರಟು ಹೋಗ್ರಿ, ಫಲ ಕೊಡ್ರಿ. ಫಲ ಅಂದ್ರೆ ಏನು? ಒಳ್ಳೆಯ ಕೆಲಸಗಳನ್ನು ಮಾಡ್ರಿ, ಬಿಸ್ನೆಸ್ ಮಾಡ್ರಿ, ಅಥವಾ ವ್ಯಾಪಾರ ಮಾಡ್ರಿ, ಬಿತ್ರಿ, ಅಥವಾ ಸೇವೆಗಳನ್ನು ಮಾಡ್ರಿ. ನೀವೇನೇ ನನ್ನ ಹೆಸರಿನಲ್ಲಿ ಬೇಡಿಕೊಂಡ್ರು ಮಾಡಿದರೂ ಅದೇನಾಗಲ್ಲ, ಕೆಟ್ಟು ಹೋಗಲ್ಲ, ಹಾಳಾಗಲ್ಲ, ಕೆಡವಲ್ಪಡಲ್ಲ, ನಷ್ಟವಾಗಲ್ಲ. ಏನಾಗುವುದು? ಅದು ನಿಲ್ಲುವಂಥದ್ದಾಗಿರುತ್ತದೆ. ಓಡಿ ಹೋಗುವಂಥದ್ದಾಗಿರಲ್ಲ, ಕೆಟ್ಟು ಹೋಗುವಂಥದ್ದಾಗಿರೋದಲ್ಲ, ನಷ್ಟವಾಗಿರುವಂಥದ್ದಾಗಿರುವುದಿಲ್ಲ. ನಿಮ್ಮನ್ನ ದೇವರು ಅದಕ್ಕಾಗಿನೇ ನೇಮಿಸಿದ್ದಾನೆ. ಕೆಲವರು ಅನೇಕರು ಹೇಳ್ತಾರೆ, ನನ್ನ ಹಣೆ ಬರರಿ, ನನ್ನ ತಲೆಯಲ್ಲಿ ಬರ್ದೈತಿರಿ. ವಿಶ್ವಾಸಿಗಳು ಹೇಳೋ ಮಾತು ಬಾಯಲ್ಲಿ ಬರೋಂತೇನು? ನನ್ನ ಹಣೆ ಬರ ಹಿಂಗಾಗ್ಬಿಟ್ಟೈತೆ. ಯಾಕೆಂದ್ರೆ ನಾನು ಏನು ಮಾಡೋದು? ನಮ್ಮಲ್ಲಿ ಈ ಥರ ಆಗ್ಬಿಟ್ಟೈತೆ. ನನ್ನ ಹಣೆ ಬರ. ನಿನ್ನ ಹಣೆ ಬರ ಏನು? ನೀನು ಹುಟ್ಟಕ್ಕಿಂತ ಮುಂಚೆ ಜಗದು ಬುದ್ಧಿ ಮುಂಚಿತವಾಗಿಯೇ ನಿನ್ನ ಹಣೆ ಬರವನ್ನ ದೇವರು ಒಳ್ಳೆದಾಗಿನೇ ಬರೆದಿಟ್ಟಿದ್ದಾನೆ. ನಿನ್ನ ವಿಷಯದಲ್ಲಿ ದೇವರು ಅಹಿತವಾದ ಆಲೋಚನೆಗಳಲ್ಲ, ಹಿತವಾದ ಆಲೋಚನೆಯನ್ನು ದೇವರು ನಿನ್ನ ವಿಷಯದಲ್ಲಿ ಇಟ್ಟಿದ್ದಾನೆ. ನೀನೇನು ತಿಳ್ಕೊಂಡಿದೀಯಾ? ನನ್ನ ತಲೆಗೆ ಏನಂತ ಬರೆದಿದೆ? ದರಿದ್ರ, ಸಾಲ, ರೋಗ, ಮರಣ, ಕಷ್ಟ, ತಾಪತ್ರೆ, ನಷ್ಟ, ನೋವು, ಅವಮಾನ, ಇದೇ ನನ್ನ ಜೀವನದಲ್ಲಿ ಏನಾಗ್ಬಿಟ್ಟಿದೆ? ಬರೆಯಲ್ಪಟ್ಟಿದೆ. ಇದನ್ನೇ ನಾನು ಏನು ಮಾಡ್ತೀನಿ? ಸಾಕೊಂಡು ಸಹಿಸ್ಕೊಂಡು ದೇವ್ರಿಗಾಗಿ ಹೋಗ್ತೀನಿ. ಇಲ್ಲ 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 ನೋ. ನೀನು ಫಲ ಕೊಡುವುದಕ್ಕಾಗಿ, ಅಥವಾ ನೀನು ಆಶೀರ್ವಾದವಾಗಿರ್ಲಿಕ್ಕಾಗಿ, ನೀನು ಅಭಿವೃದ್ಧಿಯಾಗಿರ್ಲಿಕ್ಕಾಗಿ, ನೀನು ಮೇಲಾಗಿರ್ಲಿಕ್ಕಾಗಿ, ನೀನು ಕೊಡುವುದಕ್ಕಾಗಿ, ನೀನು ಅನೇಕರಿಗೆ ಆಶೀರ್ವಾದವಾಗಿರ್ಲಿಕ್ಕಾಗಿ, ನಿನ್ನ ನಷ್ಟವಾಗುವುದಕ್ಕಾಗಲ್ಲ. ನೀನು ಈಗ ಇರುವುದಕ್ಕಿಂತಲೂ 1000 ಪಟ್ಟು ಹೆಚ್ಚಾಗುವುದಕ್ಕಾಗಿ ದೇವರು ನೇಮಿಸಿದ್ದಾನೆಂಬ ಸತ್ಯವನ್ನು ತಿಳ್ಕೊಳ್ರಿ. ಕೆಲವರಿಗೆ ತಮಗೆ ತಾವು ಸೀಲ್ ಹಾಕಬಿಟ್ಟಿದ್ದಾರೆ, ತಮಗೆ ತಾವೇ ಮುದ್ರೆ ಹಾಕ್ಬಿಟ್ಟಿದ್ದಾರೆ. ಸಾಕು, ಚಾಪೆ ಇದ್ದಷ್ಟು ಕಾಲು ಚಾಚಬೇಕು, ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ನನ್ನ ಜೀವನ, ಇಷ್ಟೇ ನನ್ನ ಮುಗಿ ಆಗಲ್ಲ, ಸಾಧ್ಯ ಇಲ್ಲ. ಅದು ಹೆಂಗಾಗುತ್ತೆ? ಆಗಲ್ರಿ. ದೇವರೇ ಬಂದರೆ ಆಗಲ್ಲ, ದೇವರಿಂದಲೂ ಆಗಲ್ಲ. ಅನೇಕರು ಈ ರೀತಿಯಾಗಿ ತಮ್ಮನ್ನು ಕುರಿತು ನಿರಾಶೆ ಉಳ್ಳವರಾಗಿ, ನಿರುತ್ಸಾಹ ಉಳ್ಳವರಾಗಿ ತಮ್ಮನ್ನು ಕುರಿತು ಏನಾಗಿದ್ದಾರೆ? ತಪ್ಪಾಗಿ ಏನಾಗಿದ್ದಾರೆ? ಮುದ್ರೆಯನ್ನು ಹಾಕೊಂಡಿದ್ದಾರೆ. ಸೈತಾನ ನಿನ್ನ ತಲೆಯಲ್ಲಿ ಸುಳ್ಳನ್ನು ಹೇಳಿ 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 ತುಂಬಿಸಿಟ್ಟಿದ್ದಾನೆ. ನಿನ್ನನ್ನು ದೇವರು ನೇಮಿಸಿದ್ದಾನೆ. ನೀನು ಫಲ ಕೊಡುವನಾಗಿರಬೇಕೆಂತಲೂ ಫಲ ನಿಲ್ಲುವಂಥದ್ದಾಗಿರಬೇಕು. ಪ್ರೈಸ್ ಅಲ್ಲ. ನಿನ್ನ ಕುಟುಂಬ ಎಂಬ ಫಲ ಆಗಿರಬಹುದು, ನಿಮ್ಮ ಮಕ್ಕಳೆಂಬ ಫಲ ಆಗಿರಬಹುದು, ಅಥವಾ ನಿನ್ನ ಬಿಸ್ನೆಸ್ ಆಗಿರ್ಬೋದು, ನಿನ್ನ ಕೆಲಸವಾಗಿರ್ಬೋದು, ನಿನ್ನ ವ್ಯವಹಾರಗಳಾಗಿರ್ಬೋದು, ಸೇವೆ ಆಗಿರ್ಬೋದು. ಪ್ರಿಯರೇ, ದೇವರು ನಿನ್ನನ್ನು ಅಪಾಯಿಂಟೆಡ್ ಮಾಡಿದ್ದಾನೆ. ಯು ಆರ್ ಅಪಾಯಿಂಟೆಡ್ ಫಾರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನೀನು ನೇಮಿಸಲ್ಪಟ್ಟಿದ್ಯಾ, ನೀನು ಅಪಾಯಿಂಟೆಡ್ ಆಗಿದ್ಯಾ ದೇವರ ರಾಜ್ಯದಲ್ಲಿ. ಹಲ್ಲೆಲೂಯಾ. ದೇವರೇ ನಿನ್ನನ್ನು ಕ್ರಿಸ್ತನಲ್ಲಿ ನೇಮಿಸಿದ್ದಾನೆ, ನೀನು ಫಲ ಕೊಡಬೇಕೆಂಬುದಕ್ಕಾಗಿ.
ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ಯಾರು ಸುಮ್ಮನೆ ಪುಕ್ಕಟ್ಟಾಗಿ ಬಂದಿಲ್ಲ, ಯಾರು ಪುಕ್ಕಟ್ಟಾಗಿ ನೀವು ದೇವರನ್ನ ಸೇವಿಸ್ತಾ ಇಲ್ಲ, ನೀವು ಯಾರು ಪುಕ್ಕಟ್ಟಾಗಿ ದೇವರಿಗೆ ಕೊಡ್ತಾ ಇಲ್ಲ. ದೇವರು ನಿನ್ನನ್ನು ನೇಮಿಸಿದ್ದಾನೆ. ಈ ಸಭೆಯಲ್ಲಿ ನೀನು ಇರಬೇಕು, ಈ ರಾಜ್ಯದಲ್ಲಿ ಇರಬೇಕು, ನೀನು ಈ ಸ್ಥಳದಲ್ಲಿ ಇರಬೇಕು, ನೀನು ಕೊಡಬೇಕು, ನೀನು ಮಾಡಬೇಕು ಎಂಬುದಾಗಿ ದೇವರು ನಿನ್ನನ್ನು ಅಪಾಯಿಂಟ್ ಮಾಡಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ಏನು ಮಾಡಿದ್ದಾನೆ? ತನ್ನ ರಕ್ತವನ್ನು, ಆತನು ತನ್ನ ಜೀವವನ್ನು ಕೊಟ್ಟು ನಿನ್ನನ್ನು ಕ್ರಯಕ್ಕೆ ಕೊಂಡುಕೊಂಡು ನಿನ್ನನ್ನು ಈಸ್ ಅಪಾಯಿಂಟೆಡ್. ಹಲ್ಲೆಲೂಯಾ. ನಿನ್ನನ್ನು ಕೆಲಸಕ್ಕಾಗಿ, ಆತನ ರಾಜ್ಯಕ್ಕಾಗಿ ನೇಮಿಸಿದ್ರಿಂದ ಬೇರೆ ನೀವು ಸೋಮಾರಿಗಳಾಗಿ, ಮೈಗಳರಾಗಿ, ಸೈತಾನನ ಸುಳ್ಳಿಗೆ ಮನಸ್ಸು ಕೊಟ್ಟವರಾಗಿರದಂತೆ ದೇವರು ನಿನ್ನನ್ನು ಏನಕ್ಕಾಗಿ ನೇಮಿಸಿದ್ದಾನೋ, ಏನಕ್ಕಾಗಿ ಕರೆದಿದ್ದಾನೋ, ಏನಕ್ಕಾಗಿ ಇಟ್ಟಿದ್ದಾನೋ ಅದನ್ನೇ ಹಿಡಿದುಕೊಳ್ಳುವುದಕ್ಕಾಗಿ ಇಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳನ್ನು ನೋಡುತ್ತಾ ಎದೆ ಬೊಗ್ಗಿದವರಾಗಿ ತಗ್ಗಿಸ್ಕೊಂಡು ಮುಂದೆ ಹೋಗ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂದಿನ ಫೈಲರ್ಗಳನ್ನ, ಇಂದಿನ ಸೋಲುವಿಕೆಗಳನ್ನ, ಇಂದಿನ ನಿನ್ನ ಪಾಪಗಳನ್ನ, ಇಂದಿನ ಬಲಹೀನತೆಗಳನ್ನ, ಇಂದಿನ ಹಠಮಾರತನಗಳನ್ನ, ಇಂದಿನ ಮೂರ್ಖತನಗಳನ್ನ ಬಿಟ್ಟು ಅವುಗಳನ್ನ ಮರೆತು ಒಂದನ್ನೇ ಮಾಡ್ರಿ. ಮುಂದೆ ನಿನಗಾಗಿ ನೇಮಿಸಲ್ಪಟ್ಟಂಥವುಗಳನ್ನ ಮಾತ್ರ ನೀವು ನೋಡುತ್ತಾ, ದೃಷ್ಟಿ ನೋಡುತ್ತಾ ಎದೆ ಬೊಗ್ಗಿದವರಾಗಿ ಪೌಲನು ಹೇಳಿದಾಗೆ ನಿಮಗಾಗಿ ಇಟ್ಟಂತ ಓಟವನ್ನ ಸ್ಥಿರ ಚಿತ್ತದಿಂದ ನೀವು ಓಡುವರಾಗಿರ್ರಿ. ಹಲ್ಲೆಲೂಯಾ. 5 ಕಾರ್ಯಗಳನ್ನ ನಾವು ನೋಡಿದ್ವಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಂದು ಸಾರಿ 5 ಕಾರ್ಯಗಳನ್ನ ನಾವು ನೋಡ್ಬಿಡೋಣ. ಮೊದಲನಾಗಿ ನಾವು ನೋಡಿದ್ವಿ, ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ? ನಾವು ಶಕ್ತರಾಗಿದ್ದೇವೆ. ಎಲ್ಲರ ಗಟ್ಟಿಗೆ ನಾವು ಏನಾಗಿದ್ದೇವೆ? ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು, ನಾನು ವೀಕ್ ಆದವನಲ್ಲ. ನಿಮ್ಮ ಮೈಂಡಿಗೆ ಟ್ರೈನಿಂಗ್ ಕೊಡ್ರಿ, ನಿಮ್ಮ ಬುದ್ಧಿಗೆ ಹೇಳ್ರಿ. ಹಲ್ಲೆಲೂಯಾ. ಇನ್ನು ನಾನು ಏಡಿ ಅಲ್ಲ, ಇನ್ನು ಎದುರ್ಕೊಳ್ಳೋನಲ್ಲ, ಇನ್ನು ನಾನು ದೂರ ಇರುವನಲ್ಲ, ನಾನೇನಾಗಿದ್ದೇನೆ? ಶಕ್ತನಾಗಿದ್ದೇನೆ. ಎರಡನೇದಾಗಿ ನಾನು ದೇವರಿಂದ ಸ್ವೀಕರಿಸಲ್ಪಟ್ಟವನಾಗಿದ್ದೇನೆ, ನಿರಾಕರಿಸಲ್ಪಟ್ಟವನಲ್ಲ, ರಿಜೆಕ್ಟೆಡ್ ಅಲ್ಲ, ತಳ್ಳಿಬಿಟ್ಟವನಲ್ಲ. ಅನೇಕರಿಗೆ ಸೈತಾನನು ಹೇಳೋದು, ನಿನ್ನ ದೇವರು ಮರ್ತು ಬಿಟ್ಟಿದ್ದಾನೆ, ದೇವರು ನಿನ್ನ ತಳ್ಳಿ ಬಿಟ್ಟಿದ್ದಾನೆ, ನೀನು ಆತನ ಪಟ್ಟಿಲಿಲ್ಲ, ಜೀವಬಾಧಿರ ಪಟ್ಟಿಯಲ್ಲಿ ನಿನ್ನ ಹೆಸರು ಇಲ್ಲ. ಇಲ್ಲ, ನೀನು ಸ್ವೀಕರಿಸಲ್ಪಟ್ಟವನಾಗಿದ್ಯಾ. ಮೂರನಾಗಿ ನಾವು ನೋಡುತ್ತೇವೆ, ನೀನು ಒಳ್ಳೆಯ ಕೆಲಸಗಳನ್ನ, ಸತ್ಕಾರ್ಯಗಳನ್ನು ಮಾಡಲಿಕ್ಕಾಗಿ ದೇವರು ನಿನ್ನ ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿ ಜುಗ್ಗರಾಗಿ, ಕಂಜೂಸ್ಗಳಾಗಿ ಇರದಂತೆ ನನ್ನ ಕೈಗಳನ್ನು ಚಾಚಿ, ನಾನು ಬಲವನ್ನು ಮೀರಿ, ನಾನು ಶಕ್ತಿಯನ್ನು ಮೀರಿ, ನಾನು ಸತ್ಕಾರ್ಯಗಳನ್ನು, ಉಪಕಾರಗಳನ್ನು ನಾನು ಮಾಡಲಿಕ್ಕಾಗಿ ದೇವರನ್ನು ಆರಿಸಿಕೊಂಡಿದ್ದೇನೆ. ಯಾವಾಗ ನಿನ್ನ ಕೈಗಳನ್ನು ರಿಲೀಸ್ ಮಾಡ್ತಿರೋ, ಯಾವಾಗ ನಿನ್ನ ಹೃದಯವನ್ನು ರಿಲೀಸ್ ಮಾಡ್ತಿರೋ, ಪರಲೋಕದ ದ್ವಾರಗಳು ನಿಮಗೆ ಸ್ಥಳವು ಹಿಡಿಯಲಾರದಂತೆ ಆತನು ನಿಮ್ಮನ್ನ ಆಶೀರ್ವಾದವನ್ನು ನೀವು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಸೊ ಮೂರನೇದಾಗಿ ನಾವೇನು ನೋಡ್ತೇವೆ? ಸಕಲ ಸತ್ಕಾರ್ಯಗಳ, ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನಾಲ್ಕನೇದಾಗಿ ನಾವು ನೋಡಿದ್ವಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದಂತೆ ನಿಶ್ಚಿಂತರಾಗಿರ್ಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆಮೇನ್. ನಾನೇನಾಗಿದ್ದೇನೆ? ಕ್ರಿಸ್ತನಲ್ಲಿ ನಿಶ್ಚಿಂತನಕ್ಕನಾಗಿದ್ದೇನೆ. ನನಗೆ ಯಾವ ವರಿ ಇಲ್ಲ, ನನಗೆ ಯಾವ ಟೆನ್ಷನ್ ಇಲ್ಲ, ನಾಳೆ ಬಗ್ಗೆ ನನಗೆ ಚಿಂತೆ ಇಲ್ಲ. ಏನಾಯ್ತು ಎಂಬುದಾಗಿ ಕೊರ್ಕೊಂಡು ಇರಬೇಕಾಗಿಲ್ಲ. ಏನು ನಡೀತಾ ಇದೆ ಎಂಬುದಕ್ಕಾಗಿ ಅಳಬೇಕಾದ ಅವಶ್ಯಕತೆ ನನಗೆ ಇಲ್ಲ. ನನಗೆ ಎಲ್ಲವನ್ನ ದೇವರು ನೋಡಿಕೊಳ್ಳುತ್ತಾನೆ, ನನ್ನ ಬಾರು ಹೊರುವಾತನೊಬ್ಬನಿದ್ದಾನೆ ಎಂಬುದಾಗಿ ನಿಶ್ಚಿಂತನಾಗಿರಲಿಕ್ಕಾಗಿ ದೇವರು ನನ್ನನ್ನು ಕರೆದಿದ್ದಾನೆ. ಐದನೇದಾಗಿ ನಾವು ನೋಡಿದ್ವಿ, ಯು ಆರ್ ಅಪಾಯಿಂಟೆಡ್ ಫಾರ್ ದ ಗುಡ್ ವರ್ಕ್. ಕ್ರಿಸ್ತನ ರಾಜ್ಯದಲ್ಲಿ ನೀವೆಲ್ಲರೂ ಅಪಾಯಿಂಟೆಡ್ ಆಗಿದ್ದೀರಿ, ನೇಮಿಸಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ. ಏನಕ್ಕಾಗಿ? ಆತನ ಸೇವೆಗಾಗಿ. ನೀನು ಆಗಿಲ್ಲ, ನಿನಗೆ ಈ ಕೊರತೆ ಇದೆ, ನಿನಗೆ ಯಾಕೆ ಕೊರತೆ ಇದೆ? ಒಂದು ಪೊಲೀಸಿಗೆ ಸೇರಬೇಕಾದ್ರೆ 108 ಪ್ರಶ್ನೆಗಳು, 108 ಚೆಕಪ್ ಮಾಡೋದು. ಒಂದು ಮಿಲಿಟರಿಗೆ ಸೇರಬೇಕಾದ್ರೆ 108 ಚೆಕಪ್ಗಳನ್ನು ಮಾಡ್ತಾರೆ. ಇಷ್ಟು ಹೈಟ್ ಇರಬೇಕು, ಇಷ್ಟು ಎತ್ತರ ಇರಬೇಕು, ಇಷ್ಟು ಅಗಲ ಇರಬೇಕು, ಕಾಲಿಂಗ್ ಇರಬೇಕು, ಎಷ್ಟು ಗಾತ್ರ ಇರಬೇಕು, ಎಷ್ಟು ವೆಯ್ಟ್ ಇರಬೇಕು, ಎಷ್ಟು ಓದಿರಬೇಕು ಎಂಬುದಾಗಿ ಅಲ್ಲಿ ನೋಡ್ತಾರೆ. ಆದರೆ ದೇವರು ನಮ್ಮನ್ನು ಯಾವ ಥರವಾದಂಥ ಕ್ವಾಲಿಫಿಕೇಶನ್ ನೋಡದೆ, ಯಾವ ರೀತಿ ಚೆಕ್ ಮಾಡದೆ ಆತನು ಇವತ್ತು ನಮ್ಮನ್ನು ಏನು ಮಾಡಿದ್ದಾನೆ? ನೇಮಿಸಿಕೊಂಡಿದ್ದಾನೆ. ಯು ಆರ್ ಅಪಾಯಿಂಟೆಡ್. ಹಲ್ಲೆಲೂಯಾ. ದೆವ್ವಗಳನ್ನು ಓಡಿಸಲಿಕ್ಕೆ ಅಪಾಯಿಂಟೆಡ್, ರೋಗಿಗಳನ್ನು ವಾಸಿ ಮಾಡಲಿಕ್ಕೆ ಯು ಆರ್ ಅಪಾಯಿಂಟೆಡ್. ಆಮೇನ್. ಹಲ್ಲೆಲೂಯಾ. ನಿನ್ನ ಮೂಲಕವಾಗಿ ಅದ್ಭುತ ಸೂಚಕ ಕಾರ್ಯಗಳು ನಡೀಲಿಕ್ಕಾಗಿ ದೇವರು ನಿನ್ನನ್ನು ಅಪಾಯಿಂಟ್ ಮಾಡಿದ್ದಾನೆ.
ಪ್ರೇರೆ, ಒಬ್ಬ ಪೊಲೀಸ್ ಅಪಾಯಿಂಟ್ ಉಳ್ಳವನು ಆತನು ಸರ್ಕಲ್ ಅಲ್ಲಿ ಹೋಗಿ ಆತನು ತನ್ನ ಕೈಗಳನ್ನು ಚಾಚುವಾಗ, ಆ ಕೈ ಚಾಚುವಾಗ ಆ ಟ್ರಾಫಿಕ್ ಪೊಲೀಸ್ಗೆ ದೊಡ್ಡ ಲಾರಿ ಆಗಿರಲಿ, ಅದೆಷ್ಟೇ ದೊಡ್ಡ ಗಾತ್ರವುಳ್ಳದಾಗಲಿ, ಅವನು ಅಪಾಯಿಂಟೆಡ್ ಆದ್ದರಿಂದ ಅವನು ಕೈ ಚಾಚಿದ ಕೂಡಲೇ ಆ ಗಾಡಿ ಹಾಗೆ ನಿಲ್ಲುತ್ತೆ. ನೀನು ಅಪಾಯಿಂಟೆಡ್ ಆಗಿದ್ಯಾ? ಸಮುದ್ರವನ್ನು ನೋಡಿ, ಗಾಳಿಯನ್ನು ನೋಡಿ, ಆ ಸಮಸ್ಯೆಗಳನ್ನು ನೋಡಿ ಮಾತನಾಡು. ಅದು ನೀನು ಹೇಳಿದಂತೆ ಕೇಳುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ನೀನು ಹೇಳಿದಂತೆ ಅದು ಕೇಳುವಂಥದ್ದಾಗಿ ಕಾಣುತ್ತೆ. ಸೊ ನೀನು ಅಪಾಯಿಂಟೆಡ್ ಆಗಿದ್ಯಾ ದೇವರ ರಾಜ್ಯವನ್ನ ಕಟ್ಟುವುದಕ್ಕಾಗಿ. ಹಲ್ಲೆಲೂಯಾ. ಸೈತಾನನ ರಾಜ್ಯವನ್ನ ಕೆಡುವುದಕ್ಕಾಗಿ ನೀನು ಅಪಾಯಿಂಟೆಡ್ ಆಗಿ ಕಾಣಲ್ಪಡೋನಾಗಿದೆಯಾ? ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರೂ ಕರಗಳನ್ನು ಚಪ್ಪಳೆ ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ.